ನ್ಯಾಯಬೆಲೆ ಅಂಗಡಿ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಅನಾವರಣ ಮಾಡಲಾಗ್ತಾ ಇದೆ. ಇದೇ ಜುಲೈ 31ನೇ ತಾರೀಕಿನಿಂದ ತೆರೆಯ ಮೇಲೆ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ಸಿನಿಮಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಇನ್ನೊಮ್ಮೆ ನಮ್ಮೆಲ್ಲರ ಇವತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದ ಒಂದು ಟ್ರೈಲರ್ ಅನ್ನ ಲಾಂಚ್ ನಾವೆಲ್ಲ ಸಂತೋಷದಿಂದ ಲಾಂಚ್ ಮಾಡ್ತಾ ಇದ್ದೀವಿ. ನಮ್ಗೆ ಆಶೀರ್ವಾದ ಮಾಡಕ್ ಕರೀಲಿಲ್ವಲ್ಲ ಅಂತೇಳಿ ಈಗ ಬೈತಾ ಇದ್ದೆ ನಾನು. ಲಿಮಿಟೆಡ್ ಪಾತ್ರ ಬಹಳ ಚೆನ್ನಾಗಿ ಬಂದಿದೆ. ಕುಮಾರ್ ಬಂಗಾರಪ್ಪದವ್ರನ್ನ ನಾನು ನಿಮ್ಮ ರಕ್ತ ಕಣ್ಣೀರು ಪಿಕ್ಚರ್ನಲ್ಲಿ ನೋಡಿದ್ದೀನಿ. ಅಲ್ಲಿ ನಿಮ್ಮದು ನಮ್ಮ ಪಾತ್ರದಂಗೆ ಭಾಳ ಶಾರ್ಟ್ ಪಾತ್ರ. ಅದನ್ನು ನೀವಿರೋದ್ರಿಂದಲೇ ಆ ಪಿಕ್ಚರ್ ನೋಡಿದ್ದು ನಾನು, ಉಪೇಂದ್ರ ಅವರ ಆ ಪಿಕ್ಚರ್ನ. ಅದಾದ ಮೇಲೆ ಈ ಪಿಕ್ಚರ್ನಲ್ಲಿ ನಾನು ಪಾತ್ರ ಮಾಡಿದ ಮೇಲೆ ನನಗೆ ಟೈಮ್ ಸಿಕ್ಕಲಿಲ್ಲ. ನಮ್ಮ ಕೃಷ್ಣಪ್ಪ ನನ್ನ ಕರೆಕ್ಟಾಗಿ ಇನ್ನೂ ಬಳಸ್ಕೊಳ್ಳಿಲ್ಲ ಅಂತ ಅನ್ಕೋತೀನಿ, ನೋಡೋಕ್ಕೆ ಮಾಡೋಕ್ಕೆ ಎಲ್ಲದಕ್ಕೂ. ಇನ್ನೊಂದು ಇದನ್ನ ಸೆಕೆಂಡು ಇಲ್ಲೇನೇನು ತಪ್ಪಿದೆ, ಇನ್ನೇನೇನು ಸರಿ ಇದೆ ಅನ್ನೋದು ನಿಜಕ್ಕೂ ಹೇಳಬೇಕು ಅಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಾನು ನಮ್ಮ ರಾಮಮೂರ್ತಿಯವರಿಗೆ ಹೇಳಿದೆ, ಅರ್ಥಗರ್ಭಿತವಾಗಿ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಚಿತ್ರ ಆಗಬೇಕು. ಯಾಕೆ ಅಂತ ಹೇಳಿದರೆ ಬಡತನದ ರೇಖೆಗಿನ್ನ ಕಡಿಮೆ ಇರ್ತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಭಾರತ ಸಂವಿಧಾನದ ಪ್ರಕಾರ ಕರ್ನಾಟಕ ಸರ್ಕಾರ ಎಲ್ರಿಗೂ ಸಹಿತ ಈ ಒಂದು ಆಹಾರ ವಿತರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಈ ನ್ಯಾಯಬೆಲೆ ಅಂಗಡಿನಲ್ಲಿ ಏನೇನು ಲೋಪದೋಷ ಇದೆ, ಏನೇನು ಒಳ್ಳೆಯದಾಗ್ತದೆ, ಏನೇನು ಪಡಿತರ ವ್ಯವಸ್ಥೆ ಇಡೀ ಪ್ರಪಂಚದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಪಡಿತರ ವ್ಯವಸ್ಥೆ ಚೆನ್ನಾಗಿ ಆಗಂಗೆ ಎಲ್ಲೂ ಆಯ್ತಾ ಇಲ್ಲ. ಸಣ್ಣ ಪುಟ್ಟ ಲೋಪದೋಷಗಳು ಎಲ್ಲ ತಲೂ ಇದ್ದಾವೆ. ಆ ಲೋಪದೋಷಗಳನ್ನು ಎಲ್ಲಿ ಜನ ಎಲ್ಲರೂ ಸಹಿತ ನಾನು ನಿಮ್ಮ ಮೂಲಕ ಇವತ್ತು ವಿನಂತಿ ಮಾಡ್ತೀನಿ, ಈ ಒಂದು ನ್ಯಾಯಬೆಲೆ ಅಂಗಡಿನಲ್ಲಿ ಯಾರು ಆ ಫುಡ್ ಗ್ರೈನ್ಸ್ ತಗೋತಾರೋ ಅವರು ಮತ್ತು ಅವ್ರ ಕುಟುಂಬದವ್ರ ಪಿಕ್ಚರ್ ನೋಡಿದರೆ ಇದನ್ನು ಡೆಫಿನೆಟ್ ಆಗಿ ಕೃಷ್ಣಪ್ಪ ಸೆಕೆಂಡ್ ಪಿಕ್ಚರನ್ನು ಪ್ರಾರಂಭ ಮಾಡ್ಬೋದು. ಜಯಶಂಕರ್ ಟಾಕೀಸ್ನ ತೇಜು ಮತ್ತು ಪದ್ಮಾವತಿಯವರು ಜೊತೆಗೆ ಕೃಷ್ಣಪ್ಪನವ್ರ ಪಾತ್ರನೂ ಕೂಡ ಇದೆ. ಎಲ್ಲರೂ ಸೇರಿ ಈ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಇದು ಮೊದಲನೇ ಚಿತ್ರ ಅಂತ ಕಾಣುತ್ತೆ ಅಲ್ಲ ಅವ್ರಿಗೆ. ಆದರೆ ಮೊದಲನೇ ಚಿತ್ರ ಮಾಡುವಾಗ ಅನುಭವ ಇರೋವ್ರನ್ನ ಸಂಪರ್ಕ ಮಾಡಿ ಅವರ ತಿಳುವಳಿಕೆಯನ್ನು ತಾವು ಪಡ್ಕೊಂಡು ಈ ಚಿತ್ರ ಮಾಡಿದರೆ ಅಲ್ಲಿ ಭಾಳ ವಿಶೇಷ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ವಾಮ, ಹರೀಶ್ ಮತ್ತು ಗಿರೀಶ್ ಅವರು ಅವರಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈ ಒಂದು ಚಿತ್ರದ ಲಾಂಚನ್ನು ನಾವು ಭಾಳ ಸಂತೋಷದಿಂದ ಇಲ್ಲಿ ಬಿಡುಗಡೆ ಮಾಡಿದ್ವಿ. ಹಂಗಿದ್ರೆ ಸರಿ. ಬಹುಶಃ ಕುಮಾರ್ ಬಂಗಾರಪ್ಪನವರು ಸಿನಿಮಾ ಮಾಡಿ ಭಾಳ ವರ್ಷಗಳಾಗಿತ್ತು ಅಂತ ಕಾಣುತ್ತೆ. ಅಪರೂಪಕ್ಕೆ ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ಒಂದು ಪಾತ್ರವನ್ನು ನೋಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ನಿಮ್ಮ ಜೊತೆಗೆ ರಾಗಿಣಿ ನಾಯಕಿಯಾಗಿ ನಟಿಸಿದ್ದಾರೆ. ಬಹುಶಃ ಸಣ್ಣ ಚಿತ್ರಗಳಿಂದ ಇವತ್ತು ಕನ್ನಡ ಚಿತ್ರರಂಗ ಉಳಿದಿದೆ. ಅದನ್ನು ನಾವೆಲ್ಲರೂ ಒಪ್ಕೊಳ್ಳಬೇಕಾಗುತ್ತೆ. ಹಾಗಾಗಿ ಈ ಚಿತ್ರ ಯಶಸ್ವಿಯಾಗಲಿ, ಮತ್ತೊಂದು ಚಿತ್ರ ಮಾಡುವಂಥ ಶಕ್ತಿನ ಭಗವಂತ ನಿಮಗೆ ಕೊಡಲಿ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ರಂಗಕ್ಕೆ ಏನೋ ಒಂದು ಸಾಧನೆ ಮಾಡಬೇಕು, ಇದರಲ್ಲಿ ಬೆಳೀಬೇಕು ಅಂತ ಹೇಳ್ಬಿಟ್ಟು ಆ ಆಸೆ ಈಡೇರಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಸೆ. ಅದು ನೆರವೇರಲಿ. ಇನ್ನು ಮತ್ತೊಂದು ಚಿತ್ರ ಮಾಡುವಂಥ ಶಕ್ತಿಯನ್ನು ಕೊಡಲಿ. ಅದಕ್ಕೆ ಈಗಾಗಲೇ ಹೇಳವ್ರೆ ಬಾಮ ಹರೀಶ್, ಬಾಮ ಗಿರೀಶ್ ಚಿತ್ರರಂಗನ ಕಂಡಿರೋದು ಸಂಬಂಧಿಗಳು ಪುಷ್ಪ ಮತ್ತು ಪದ್ಮಾವತಿ ಅವರ ಸಾರಥ್ಯದಲ್ಲಿ ಚಿತ್ರ ನಿರ್ಮಾಣ ಆಗಿದೆ. ಇದ್ರ ಜೊತೆಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಇವರು ಮುಂಚೂಣಿಯಲ್ಲಿದ್ದರೆ ಆ ನಿರ್ಮಾಣವನ್ನು ತೆಗೆದುಕೊಂಡು ಹೋಗೋ ಸಾರಥ್ಯದಲ್ಲಿ ರಾಮಮೂರ್ತಿಯವರಿದ್ದಾರೆ. ನಮ್ಮ ಚಿತ್ರರಂಗಕ್ಕೆ ಬೆನ್ನೆಲುಬಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ನಿರ್ದೇಶಕರು, ನಿರ್ಮಾಪಕರು, ನಟರು ಎಲ್ಲರೂ ಇದ್ದಾರೆ. ಆ ಸಾಲಿನಲ್ಲಿ ಅವರು ಒಬ್ಬರು ಸೇರ್ಕೊಳ್ತಾರೆ. ಏಕೆಂದರೆ ಚಿತ್ರರಂಗದಲ್ಲಿ ಯಶಸ್ಸು ಭಾಳ ಮುಖ್ಯ ಆಗುತ್ತೆ. ಯಶಸ್ಸನ್ನು ಕೊಟ್ಟ ನಿರ್ದೇಶಕ ಅವರಾಗಿದ್ದಾರೆ. ಅವರು ಸಾರಥ್ಯದಲ್ಲಿ ಮೂಡಿ ಬಂದಿದ್ದಾರೆ. ಆಗಲೇ ನಾವು ಗೋವಿಂದ ಕುಮಾರ್ ಬಂಗಾರ
ಮತ್ತೆ ಆ್ಯಕ್ಚುಲಿ ನಮ್ಮ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ಅನ್ಕೋಬೋದು ಅವ್ರು 3 ಜನ ನನಗೆ. ಸೊ ಈ ಸಿನಿಮಾ ಆ್ಯಕ್ಚುಲಿ ಪ್ರಾರಂಭ ಆಗಿದ್ದು ನಮ್ಮ ತಂಗಿ ಇವ್ರದ್ದು ಒಂದು ನ್ಯಾಯಬೆಲೆ ಅಂಗಡಿ ಇದೆ, ಹಾಗಾಗಿ ಅಲ್ಲಿಂದ ಒಂದು ಇದು ಸ್ಟಾರ್ಟ್ ಆಯಿತು. ಸೊ ಹಂಗೆ ಆಗ್ತಾ ಆಗ್ತಾ ನಮ್ಮ ಚಿತ್ರ ಸಂಘದ ಅಧ್ಯಕ್ಷರು ಅವ್ರ ಮುಖಾಂತರ ಸ್ಟೋರಿ ಮತ್ತು ರಾಮಮೂರ್ತಿ ಸರ್ ಇದು ಮಾಡಿ ಅವರು ಮತ್ತು ನಮ್ಮ ಸಾತ್ವಿಕ್ ಪವನ್ ಕುಮಾರ್ ಅವರು ಡೈರೆಕ್ಷನಲ್ಲಿ ಇದು ಮೂಡ್ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಬಂದು ಅನಂತ್ ಆರ್ಯನ್ ಸರ್ ಅವ್ರದ್ದು ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ನಾಯಕರು ಕುಮಾರ್ ಬಂಗಾರಪ್ಪ ಸರ್ ಅವ್ರಿಗೂ ನಮ್ಮ ಮತ್ತು ರಾಗಿಣಿ ಅವರು ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಮ್ಮ ಇರುವ ಎಲ್ಲ ಗಣ್ಯ ವ್ಯಕ್ತಿಯರಿಗೆ ನನ್ನ ನಮಸ್ಕಾರ. ಮತ್ತು ನನ್ನ ಮೀಡಿಯಾ ಬಂಧುಗಳಿಗೆ ನನ್ನ ನಮಸ್ಕಾರ. ತುಂಬ ಪರವಾಗಿಲ್ಲ. ಹೇಗಿತ್ತು ಟೀಮ್ ಅವ್ರು ಹೇಗೆ ನಿಮ್ಮ ಜೊತೆ ಆದ್ರು? ಅಂದರೆ 50 ಡೇಸ್ ನಮ್ಮದು ಶೂಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು, ಎಲ್ಲೂ ಏನೂ ತೊಂದರೆ ಆಗಲಿಲ್ಲ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಬಟ್ ಇಟ್ ವಾಸ್ ವೆರಿ ಗುಡ್ ಒಂದು ಜರ್ನಿ. ಮತ್ತು ಇದ್ದ ಟೆಕ್ನಿಷಿಯನ್ಸ್ ಆಗಲಿ ಆ ಥರ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೂ ನಮಗೆ ತೊಂದರೆ ಆಗಲೇ ಇಲ್ಲ. ಯಾರು ಟೈಮಿಂಗ್ಸ್ ಆಗಲಿ ಅಥವಾ ದಿನಗಳಾಗಲಿ ಎಲ್ಲೂ ನಮಗೇನು ತೊಂದರೆ ಕೊಡಲಿಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ಅದೇ ಹರೀಶನ ಅವರು, ಗಿರೀಶನ ಆಗಲಿ ಎಲ್ಲರಿಗೂ ಅವ್ರು ತುಂಬ ಹೇಳಬೇಕು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಾಡಿ ಅಂತ ಹೇಳಿ ನಮಗೆ ಮೂವಿನ ಇದು ಮಾಡಿ. ಹಾಗಾಗಿ ಮತ್ತು ಇನ್ನೆಲ್ಲರಿಗೂ ನನ್ನ ವಂದನೆಗಳು. ತುಂಬ ಚೆನ್ನಾಗಿ ಇಲ್ಲಿ ಬಂದಿರೋಂಥ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಟ್ರೈಲರ್ ಲಾಂಚ್ಗೆ ಬಂದಿರೋಂಥ KVK ಚಂದ್ರಶೇಖರ್ ಸರ್ ಮತ್ತು ಸಾರ್ವಗೋವಿಂದ್ ಸರ್, ಶಿವರಾಮೇಗೌಡ ಸರ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಸಿನಿಮಾ ಹೇಗಾಯಿತು ಅಂದರೆ, ನಾವು ಅನಂತನಾಗ್ ಸರ್ ಮನೆಗೆ ಹೋದಾಗ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಮಾತಾಡ್ತಾ ನಾನು ಹರೀಶ್ ಸರ್ಗೆ ಕೇಳಿದೆ, ನಾವು ಯಾಕೆ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಸಿನಿಮಾ ಮಾಡಬಾರ್ದು ಅಂತ. ಸೊ ಹಂಗೆ ಮಾತಾಡ್ತಾ ಆಯಿತು ಮಾಡೋಣ ಅಂತ ರಾಮಮೂರ್ತಿ ಸರ್ ಅವ್ರನ್ನ ಇದು ಮಾಡಿದಾಗ ಅವ್ರ ಚಿತ್ರಕಥೆ ಎಲ್ಲ ಚೆನ್ನಾಗಿ ಬಂತು. ಆ ಚಿತ್ರಕಥೆ ಚೆನ್ನಾಗಿ ಬಂದು ಅದು ನಮ್ಮ ಅಣ್ಣ ಅದಕ್ಕೆ ಇಬ್ಬರು ನನಗೆ ಸಪೋರ್ಟಿವ್ ಆಗಿ ಬಂದು ನಾನು ನಿಮ್ಮ ಜೊತೆ ಸೇರಿ ಮಾಡ್ತೀನಿ ಅಂತೇಳಿ ಅವರಿಬ್ಬರು ನನಗೆ ಸಪೋರ್ಟ್ ಮಾಡಿ ಈ ಚಿತ್ರ ನಿರ್ಮಾಣ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು. ಇದಕ್ಕೆ ನಮ್ಮ ಭಾಮ ಗಿರೀಶ್ ಸರು ಮತ್ತು ಭಾಮ ಗಿರೀಶ್ ಅವರು ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಇದರಲ್ಲೂ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಮತ್ತು ಈ ಚಿತ್ರ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಹೈಪ್ಲೇಸ್ ಗಿರೀಶ್ ಸರ್ ನಮಗೆ ತುಂಬ ಸಪೋರ್ಟಿವ್ ಮಾಡಿ ಅವರೇ ನಮಗೊಂದು ಶಕ್ತಿ ಥರ ನಿಂತು ನಮಗೆ ಎಲ್ಲ ಕೆಲಸ ಮಾಡಿಕೊಟ್ರು. ಮತ್ತು ಈ ಸಿನಿಮಾದ ಹೀರೋ ಕ್ಯಾರೆಕ್ಟ್ರಾಗಿ ಕುಮಾರ್ ಬಂಗಾರಪ್ಪ ಸರ್ ತುಂಬ ಸಪೋರ್ಟಿವ್ ಆಗಿ ನಾವು ಕೇಳಿದ ತಕ್ಷಣ ಒಪ್ಕೊಂಡು ತುಂಬ ಡೌನ್ ಟು ಅರ್ತ್ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಸಿನಿಮಾ ಮಾಡಿಕೊಟ್ರು. ಮತ್ತು ರಾಗಿಣಿ ಮೇಡಮ್ ಅಷ್ಟೇ, ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಈ ಸಿನಿಮಾ ಎಲ್ಲ ನಾವು ಮಾಡಿದ್ವಿ, ಇದನ್ನು ಯಾವ ಥರ ಮಾಡಬೇಕು ಅಂತ ಶುರು ಆಗಿದ್ದೆ ನಮ್ಮ ಅನಂತನಾಗ್ ಸರ್ ಮನೇಲಿ. ಅವ್ರ ಮೇಲೆ ಒಂದು ಊಟಕ್ಕೆ ಹೋದಾಗ ನಾನು ಪದ್ಮಾವತಿಯರಿಗೆ ಒಂದು ಚರ್ಚೆ ಆಯಿತು. ಸೊ ಹಂಗಾಗಿ ಅವರೊಂದು ಐಡಿಯಾ ಕೊಟ್ಟು ಇಲ್ಲಿ ಬಿಡುಗಡೆ ಹಂತವರೆಗೂ ಇವತ್ತು ಸುಮಾರು ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕೆಲಸನೂ ಕೂಡ ಚೆನ್ನಾಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕುಮಾರ್ ಬಂಗಾರಪ್ಪ ಅವರು, ರಾಗಿಣಿ ಅವರು, ಆಮೇಲೆ ನಮ್ಮ ಸಾತ್ವಿಕ್ ಪವನ್ ಕುಮಾರ್, ಮುಖ್ಯವಾಗಿ ನಮ್ಮ ಬಿ ರಾಮಮೂರ್ತಿ ಅವರು, ಹಾಗೆ ಸಂಪೂರ್ಣ ಸಪೋರ್ಟ್ ಆಗಿದ್ದ ಎಲ್ಲ ಶಿವರಾಮೇಗೌಡರು ಮತ್ತು ನಮ್ಮ ಪಡಿತರ ಸಂಘದ ಅಧ್ಯಕ್ಷ ಅಂತ ಕೃಷ್ಣಪ್ಪನವರು, ಇವರೆಲ್ಲ ಒಂದು ಸಹಕಾರದಲ್ಲಿ ಇವತ್ತು ಬಿಡುಗಡೆ ಅಂತ ತಲುಪಿದೆ. ಅದಕ್ಕೂ ಮುಖ್ಯವಾಗಿ ನಾವಿವತ್ತು ಒಂದು ಐಪ್ಲೆಕ್ಸ್ನ ಮಾಲೀಕರಂತ ನಮ್ಮ ಗಿರೀಶ್ ಅವ್ರು ನೆನೆಸ್ಕೊಳ್ಬೇಕು. ಸಂಪೂರ್ಣ ಬ್ಯಾಕ್ ಎಂಡ್ನಿಂದ ಪ್ರತಿ ಒಂದು ಹಂತದಲ್ಲೂ ಕೂಡ ಈ ಚಿತ್ರಕ್ಕೆ, ಯಾಕಂದರೆ ನಾವೆಲ್ಲರೂ ಸಂಬಂಧಿಕರೇ. ಸೊ ಹಂಗಾಗಿ ಸಂಪೂರ್ಣವಾಗಿ ಒಂದು ಶಕ್ತಿಯಾಗಿ ಈ ಚಿತ್ರಕ್ಕೆ ನಿಂತಿದ್ದಾರೆ. ಅವರು ಕೂಡ ಪ್ರತಿಯೊಬ್ಬರು ನಮ್ಮ ಕಲಾವಿದರು ತಂತ್ರಜ್ಞ ಒಟ್ಟಿಗೆ, ಆಮೇಲೆ ನಮ್ಮ ಗಿರೀಶ್ ಅವ್ರಿಗೆ ಮುಖ್ಯವಾಗಿ ನಮ್ಮ ಇವತ್ತು
ಯಾವುದೇ ಚಿತ್ರ ಏನೇ ಗಾಯಕರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಬಿಟ್ಟು ಯಾರು ಬರಲ್ಲ. ಬಟ್ ಸಂಪೂರ್ಣ ನಮ್ಮ ಮುಖ್ಯವಾಗಿ ನಮ್ಮ ಫ್ಯಾಮಿಲಿಗೆ ಹತ್ತಿರವಾದಂಥ ನಮ್ಮ ಶಮಿತಾ ಮಂದನ್ ಅವರು ಸಂಪೂರ್ಣವಾಗಿ ಮೊದಲಿಂದಲೂ ಈ ಚಿತ್ರಕ್ಕೆ ಸಂಪೂರ್ಣ ಬೆಂಬಲವಾಗಿ ನಿಂತಿದ್ದಾರೆ. ಅವರು ಕೂಡ ವಿಶೇಷವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಟ್ರೈಲರ್ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಇಲ್ಲಿ ಒಂದು ಅರ್ಥ ಆಗಲಿಲ್ಲ. ಯೂಶ್ವಲಿ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬರ್ತೀವಿ, ಹೀರೋ ಅಂತ ಹೇಳಿದ್ರೆ ಒಂದು ಕೂಲಿಂಗ್ ಗ್ಲಾಸ್ ಹಾಕಿರ್ತಾರೆ. ಈ ಸಿನಿಮಾದಲ್ಲಿ ಗೊತ್ತಾಗಲಿಲ್ಲ ನನಗೆ ಹೀರೋ ಕೃಷ್ಣಪ್ಪ ಅವರ ಅಥವಾ ಕುಮಾರಸ್ವಾಮಿ ಸರ್ ಹೀರೋ ನೀವೇ ಆಗಿದೆ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ನಾವು ತುಂಬ ನೋಡ್ಕೊಂಡು ಬಂದಿದ್ದೀವಿ. ಇನ್ನು ಮೊದಲನೇ ಬಾರಿ ಹೀರೋ ಆಗಿ ನೋಡ್ತಾ ಇದ್ದೀವಿ ನಾವು. ಸೊ ಈಗ ಪಾರ್ಟ್ 2 ಬರಲಿ ಅಥವಾ ಮುಂದೆ ನಮ್ಮ ಪ್ರೊಡ್ಯೂಸರ್ ಸರ್ ಪಕ್ಕದಲ್ಲಿದ್ದಾರೆ ಮಾಡಿರೋಂಥ ಚಿತ್ರಗಳೆಲ್ಲ ಬೇರೆ ಆಯಾಮಗಳಲ್ಲಿರುತ್ತೆ. ಇದು ಒಂದು ಫ್ಯಾಮಿಲಿ ಜಾನರ್ ಸಿನಿಮಾ. ನನ್ನ ಸಿನಿಮಾಗಳನ್ನು ನೋಡ್ಕೊಂಡು ಬಂದಾಗ ಆ ಜಾನರ್ ಇರುವಂಥ ಒಂದು ಸಿನಿಮಾ. ಅವರು ನಾನು ಹೇಳಿದ ತಕ್ಷಣ ಕತೆ ಒಪ್ಕೊಂಡ್ರು, ಅವ್ರಿಗೂ ನನ್ನ ಧನ್ಯವಾದ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಹೇಗೆ ಹುಟ್ಕೊಳ್ತು ಅನ್ನೋದಕ್ಕೆ ಒಂದು ಭಾಳ ಒಂದು ಸಣ್ಣ ವಿಚಾರ ಸಂಗತಿ ಚೆನ್ನಾಗಿದೆ. ಅದು ಚೇಂಬರ್ ಮೂಲಕ ನಾವು ಹರೀಶ್ ಸರ್ ಎಲ್ಲ ಒಂದು ಟ್ರಿಪ್ ಹೋಗಿದ್ವಿ ಗೋವಾಗೆ. ಆ ಗೋವಾದ ಟ್ರಿಪ್ಪಲ್ಲಿ ಕೂತಾಗ ನಾನು ಹೀಗೆ ಕಾಫಿ ಕುಡ್ತಾ ಕೂತಿರುವಾಗ ಹರೀಶ್ ಸರ್ ಅಂದರು, ಒಂದು ಟೈಟ್ಲ್ ಇದೆ ಗುರುಗಳೇ, ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ, ಇದಕ್ಕೊಂದು ಕತೆ ಮಾಡಬೇಕಲ್ಲ ನಾನು. ಅವ್ರಿಗೆ ಬಹಳಷ್ಟು ಲೇಖಕರು ಗೊತ್ತು, ನಿರ್ದೇಶಕರು ಗೊತ್ತು, ಕತೆಗಾರರು ಗೊತ್ತು, ಆದರೆ ನನಗೆ ಯಾಕೆ ಹೇಳಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಅವತ್ತು ಇದ್ರ ಹುಟ್ಟೋದಕ್ಕೆ ಕಾರಣ ಆಯಿತು. ಆಯಿತು ಸರ್ ಮಾಡಿಕೊಡ್ತೀನಿ ಅಂತಂದೆ. ಆ ಗೋವಾದಿಂದ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೆ. ಮಾಧ್ಯಮದವ್ರಿಗೆಲ್ಲರಿಗೂ ನಮಸ್ಕಾರ. ನನಗೇನು ಮಾತಾಡೋಕ್ಕೆ ಬರಲ್ಲ ಜಾಸ್ತಿ. ನೋಡೋದು ಇದು ದೊಡ್ಡ ನನಗೊಂದು ಅಂದರೆ ಇದು ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಇದೊಂದು ಸಾಧ್ಯ ಆಯಿತು. ಸೊ ಅದಕ್ಕೆ ಕಾರಣ ಸಾರ್ ಫುಲ್ಲು ಇವತ್ತು ನನ್ನ ಪಕ್ಕದಲ್ಲೇ ಇದ್ದಾರೆ. ಸೊ ಅವತ್ತು ಶುರುವಾಗೋದ್ರಿಂದ ಇಲ್ಲಿ ತನಕನೂ ಸರ್ ನನ್ನ ಪಕ್ಕದಲ್ಲೇ ಇದ್ದರು. ಸೊ ಜೊತೆಯಲ್ಲಿ ಇದ್ದಿದ್ದಕ್ಕೆ ಈ ಸಿನಿಮಾ ಆಯಿತು. ನನ್ನ ನಮನೆಗಳು. ಚಿತ್ರ ದಿಗ್ಗಜರ ಕೈಯಿಂದ ಬಂದಿರೋವಂಥದ್ದು. ಅವರ ರೈಟಿಂಗ್ ಏನು? ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಈ ಒಂದು ಸಿನಿಮಾ ಒಂದು ಧ್ವನಿಮುದ್ರಣದ ಸಂದರ್ಭದಲ್ಲಿ ಮೊದಲಿಗೆ ಹರೀಶಣ್ಣ ನನಗೆ ಕಾಲ್ ಮಾಡಿದ್ರು, ಈಗ ಒಂದು ಸಾಂಗ್ ಇದೆ ಅಮ್ಮ ಹಾಡಬೇಕು ಅಂತ. ಆಮೇಲೆ ಪದ್ಮ ಅವರು, ತೇಜ್ ಅವರು ಇರ್ಬೋದು, ಈ ಥರ ಫೀಮೇಲ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ ಕೂಡಲೇ ಅದೊಂದು ವಿಶೇಷ ಅಂತ ಅನಿಸುತ್ತೆ. ಯಾಕೆಂದರೆ ಬಹಳ ಕಮ್ಮಿ ನಮ್ಮಲ್ಲಿ ನಿರ್ಮಾಪಕರು ಅಥವಾ ತಂತ್ರಜ್ಞರು ಮಹಿಳೆಯರು ಇರುವಂಥದ್ದು ಕನ್ನಡದಲ್ಲಿ. ತುಂಬ ಖುಷಿಯಿಂದ ಇದೆ. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆನಂದ್ ಸರ್ ಅವರು. ಆ ಸಾಂಗ್ ಕೇಳ್ತಿದ್ದ ಹಾಗೇ ಟ್ರ್ಯಾಕ್ ಕೇಳಿ ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲ ಥರದ ಹಾಡುಗಳನ್ನ ಹಾಡ್ತಾ ಇದ್ರು ನಿಮಗೆ ರಾಮನ ಬಗ್ಗೆ ಆಗಲಿ ಅಥವಾ ಒಂದು ಮೆಲೋಡಿಯಸ್ ಹಾಡಿರ್ಬೋದು, ಭಕ್ತಿ ಪ್ರಧಾನವಾದಂಥದ್ದು, ಪ್ಲಸ್ ಒಂದು ಹಳ್ಳಿ ಸೊಗಡಿನ ಒಂದು ಎಲ್ಲ ಅಂಶಗಳಿರುವಂಥ ಹಾಡನ್ನು ಹಾಡೋದಕ್ಕೆ ನನಗೆ ಚಾನ್ಸ್ ಕೊಡೋದಕ್ಕೆ ನಾನು ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಇಡೀ ಚಿತ್ರತಂಡಕ್ಕೆ. ಆ್ಯಂಡ್ ಸ್ಪೆಷಲಿ ಹರೀಶಣ್ಣ ಮತ್ತು ಗಿರೀಶಣ್ಣ ಅವ್ರಿಗೆ ಮತ್ತು ತೇಜು ಅವರು, ಪದ್ಮ ಅವರು, ಪ್ಲಸ್ ಅವರಿಂದ ನಿಂತಿರುವಂತಹ ಮೂರ್ತಿ ಅವ್ರಿಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಕೊಟ್ಟಬಂದಿಸ್ತಾ ಇದ್ದೀನಿ. ಪ್ರೀತಿಯ ಸ್ವಾಗತ ಸರ್ ನಿಮಗೂ. ನಮಸ್ಕಾರಗಳು. ಎಲ್ಲರೂ ಚಿತ್ರವನ್ನು ಭಾಳ ಅದ್ಭುತವಾಗಿ ನಿರ್ಮಾಣ ಮಾಡೋದ್ರಲ್ಲಿ ನಮಗೆ ಸಹಕಾರ ಕೊಟ್ಟರು ಅನ್ನದಾತರು, ನಮ್ಮ ಸಹೋದರಿಯರು, ನಮ್ಮ ತೇಜಮೂರ್ತಿಯವರು ಮತ್ತು ಪದ್ಮಾವತಿಯವರು. ಅಫ್ಕೋರ್ಸ್ ನಮಗೆ ರಾಮ ಹರೀಶ್ ಅವರ ನೇತೃತ್ವದಲ್ಲಿ ಇದು ಚಿತ್ರವನ್ನು ಮಾಡ್ತಾ ಇದ್ದಿದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ನಾನು ಭಾವಿಸ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳು ರಾಮಮೂರ್ತಿ ಸರ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಪವನ್ ಅವರು, ಅವರೆಲ್ಲರೂ ಭಾಳ ವರ್ಷಗಳಿಂದ ನಮಗೆ ಪರಿಚಯ. ಬಟ್ ಆದರೂ ಕೂಡ ಒಂದೊಂದು ಸಾರಿ ಒಂದೊಂದು ಶಾರ್ಟ್ ತೆಗಿಬೇಕಾದ್ರೂ ಕೂಡ ನನಗೆ ಮೊದಲನೇ ಸಾರಿ ನಾನು ಅಮ್ಯಾಚೂರ್ ಆಗಿದ್ದೆ, ಅವರು ಸ್ವಲ್ಪ ಸೀನಿಯರೇ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಮ್ಮ ದೊರೆ ಭಗವಾನ್ ಸರ್ ಅವರ ನಿರ್ದೇಶನದಲ್ಲಿ ನಾವೆಲ್ಲರೂ ಜೊತೆ ಬಂದೆವು. ಭಾಳ ಫ್ರೀಯಾಗಿ ನನಗೆ ಅನಿಸೋದು, ಇಲ್ಲ ನಮ್ಮದೇ ಟೀಮ್ ಇದು ಅಂತೇಳಿ ಅನಿಸೋದು. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾಯಕಿಯವರು ರಾಗಿಣಿಯವರು ಭಾಳ ಶೀಸ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್, ಭಾಳ ಡೆಡಿಕೇಟೆಡ್ ಮತ್ತು ಭಾಳ ಶ್ರಮಪಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಇದ್ದಂಥ ಇಮೇಜ್ ಏನಿತ್ತು ಅದನ್ನು ಬೀಟ್ ಮಾಡೋಂಥ ಇಮೇಜ್. ಯಾಕಂದರೆ ಇದನ್ನು ಎಲ್ಲ ಒಂದು ಹಳ್ಳಿಗೂ ಕೂಡ ತಲುಪಿದ್ದಾರೆ ಅವ್ರು ಸಾಂಗ್ಗಳಲ್ಲಿ ಮತ್ತೊಂದರಲ್ಲಿ. ಆದರೆ ಈ ಸರಿ ತಲುಪ್ತಕ್ಕಂಥ ವಾತಾವರಣನೇ ಬೇರೆ ಇರ್ತದೆ ರಾಗಿಣಿಯಲ್ಲಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಶ್ರೀನಾಥ್ ಅವರು.
ಶ್ರೀನಾಥ್ ಅವರ ಸುಪುತ್ರರು ಮಾಲ್ಗುಡಿ ಡೇಸಲ್ಲಿ ಅದ್ಭುತವಾಗಿರ್ತಕ್ಕಂಥ ನಟನೆಯನ್ನು ಇಡೀ ಪ್ರಪಂಚ ಕೊಟ್ಟವರು. ಸೊ ಅಂಥ ಒಬ್ಬ ಕಲಾವಿದರ ಜೊತೆಗೆ ನಾವಿಬ್ಬರು ಯಾವಾಗಲೂ ಶೇರ್ ಮಾಡಿರಲಿಲ್ಲ ಸ್ಕ್ರೀನ್ನ. ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನೀವು ನನ್ನ ಜೊತೆಗೆ ಮಾಡಿಕೊಟ್ಟಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಅಂತ ಹೇಳಿ ಮತ್ತೆಲ್ಲ ಎಲ್ರಿಗೂ ನಮಸ್ಕಾರ. ನಮ್ಮ ಊರಿಗೆ, ನಮ್ಮ ಫ್ಯಾಮಿಲಿಗೆ ನೀವೆಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಗ್ತಿದೆ. ನಾನು ಯಾಕೆ ಊರಿಗೆ ಫ್ಯಾಮಿಲಿಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ, ಈ ಸಿನಿಮಾ ನಮಗೆ ನಾಟ್ ಜಸ್ಟ್ ರೆಗ್ಯುಲರ್ ಸಿನಿಮಾ, ಈ ಒಂದು ಜರ್ನಿ ಅಂತ ಹೇಳ್ಬೋದು ನಮ್ಗೆಲ್ರಿಗೂ. ಒಂದು ಫಸ್ಟ್ ದಿನದಿಂದ ನಾನು ಈ ಕತೆ ಕೇಳಿದ ತಕ್ಷಣವೇ, ಫಸ್ಟ್ ಆಫ್ ಆಲ್ ಸರ್ ರಾಮಮೂರ್ತಿ ಸರ್ ಬಂದಾಗ ಈ ಕತೆ ಕೇಳಿ ನಾನು ಈ ಸಿನಿಮಾ ಮಾಡ್ಬೋದಾ, ಯಾಕಂದರೆ ಲೈಕ್ ಎವ್ರಿವನ್ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಇಮೇಜ್ ದಟ್ ನಾನು ಒಂದೇ ರೀತಿಯಾದ ಸಿನಿಮಾ ಮಾಡ್ತೀನಿ. ಆದರೂ ನಂತರ ಈ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸು ರೋಲ್ಸ್ ಮಾಡಿರೋಂಥ ಯಾವ ಆ್ಯಕ್ಟರ್ ನನ್ನ ಪ್ರಕಾರ ಇಲ್ಲ ಅಂತ ಅನ್ಕೋತೀನಿ ನಾನು. ಬಟ್ ಈ ಒಂದು ನೀವು ನೋಡಿದ್ರೆ, ಈ ಲುಕ್ ನೋಡಿದ್ರೆ, ಈ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ, ಈ ಒಂದು ಮೊಮೆಂಟಮ್ ಆಫ್ ಕ್ಯಾರೆಕ್ಟರ್ ನೋಡಿದ್ರೆ, ಐ ವಾಸ್ ಇನ್ ಡಿಸ್ಬಿಲೀವ್ ದ್ಯಾಟ್ ರಾಮಮೂರ್ತಿ ಸರ್ ವಾಂಟ್ಸ್ ಮೀ ಟು ಡೂ ಇಟ್. ಬಟ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಬಿಹೈಂಡ್ ದಿಸ್ ಇಸ್ ಬಾಮ ಹರೀಶ್ ಸರ್. ಯಾಕಂದರೆ ಅವ್ರ ಮನೆ ಬಂದಾಗ ಸರ್ ನನಗೆ ನರೇಷನ್ ಮಾಡಿದಾಗಲೂ ಕೂಡ ಐ ಥಿಂಕ್ ಐ ವಾಸ್ ಸಿಟ್ಟಿಂಗ್ ಇನ್ ಶಾರ್ಟ್ಸ್ ಆ್ಯಂಡ್ ಟಿ ಶರ್ಟ್ ಅನಿಸುತ್ತೆ. ಈ ಥರ ಒಂದು ಬಾಸ್ಕೆಟ್ಬಾಲ್ ಶಾರ್ಟ್ಸ್ ಟಿ ಶರ್ಟ್ ಹಾಕ್ಕೊಂಡು ನಾನು ಮನೇಲಿ ಕೂತಿದ್ದೆ. ಸರ್ ನನಗೆ ನರೇಷನ್ ಫಸ್ಟ್ ಟೈಮ್ ಮೀಟ್ ಮಾಡ್ತಾಯಿದ್ರು ಆ್ಯಂಡ್ ಫಸ್ಟ್ ಟೈಮ್ ನರೇಷನ್ ಮಾಡ್ತಾಯಿದ್ರು. ಬಟ್ ಮೇ ಬಿ ಹಿ ವುಡ್ ಹ್ಯಾವ್ ಥಾಟ್ ಅ ಡಿಫ್ರೆಂಟ್ ಇಮೇಜ್. ಆ್ಯಂಡ್ ನರೇಷನ್ ಆಯಿತು. ಅದಾದಮೇಲೆ ಸರ್ಗೆ ನಾನು ಕೇಳಿದೆ, ಸರ್ ಈ ಥರ ಒಂದು ಕತೆ, ಈ ಥರ ಒಂದು ಸ್ಟೋರಿ ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತಾ? ಸೇಮ್ ಕ್ವಶನ್ ಸರ್ ಕೇಳಿದ್ದಾರೆ ಅವ್ರಿಗೆ, ವಿಲ್ ಶಿ ಬಿ ಏಬಲ್ ಟು ಡೂ? ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಿ ನಾವು ಬೇರೆ ಬೇರೆ ರೀತಿಯಾದ ರೋಲ್ಸ್ ಮಾಡ್ತೀವಿ, ಅದು ಬೇರೆ ವಿಷಯ. ಬಟ್ instantly to change your image and to be able to mold into a character is not easy. ಇದ್ರ ಹಿಂದೆ ನಾವು ಎಷ್ಟು ಹೋಮ್ವರ್ಕ್ಸ್ ಮಾಡಿದ್ವಿ, ಎಷ್ಟು ವರ್ಕ್ಶಾಪ್ಸ್ ಮಾಡಿದ್ವಿ. ಇದರಲ್ಲಿ ಸರ್ ಆಬ್ವಿಯಸ್ಲಿ ಗೊತ್ತಿದೆ ದಟ್ ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ರೈಟರ್ಸ್ ಇನ್ ದಿ ಇಂಡಸ್ಟ್ರಿ, ಸೀನಿಯರ್ ಆ್ಯಂಡ್ ಅಮೇಝಿಂಗ್. ಬಟ್ ಅವ್ರು ಬರೆಯೋ ಸ್ಟೈಲ್, ಅವ್ರು ಬರೆಯೋ ಡೈಲಾಗ್ಸ್, ಅವ್ರು ಬರೆಯೋ ಈ ಸಿನಿಮಾಲಿ ಇರೋದು. ಪತ್ರಿಕಾ ಮಾಧ್ಯಮದವರೇ ಮತ್ತು ನನ್ನ ಸ್ನೇಹಿತರೆ, ಈಗಾಗಲೇ ಎಲ್ಲ ಫಿಲಮ್ ಬಗ್ಗೆ ಮಾತಾಡಿದ್ದಾರೆ. ರಾಗಿಣಿ ಅವರು ಒತ್ತಿ ಹೇಳ್ತಾ ಇದ್ದಾರೆ ಎಲ್ಲ ಸಿನಿಮಾಕ್ಕೆ ಹೋಗಿ ಫಿಲಮ್ ನೋಡಿ ಅಂತ. ನಮ್ಮ ರಾಮಮೂರ್ತಿ ಸಾಹೇಬರು, ಪವನ್ ಕುಮಾರ್ ನನ್ನನ್ನು ಸುಮಾರು ಒಂದು ವರ್ಷ ಆಗಿದೆ ನಾವು ಸ್ಟಾರ್ಟ್ ಮಾಡಿದ್ದೇನೆ, ಒಂದು ವರ್ಷದ ಮೇಲಾಗಿದೆ. ಪವನ್ ಕುಮಾರ್ ಅವರು ಹೋಗಿ ನಾವು ಶೂಟಿಂಗ್ ಹೋದಾಗ ಅರ್ಜೆಂಟ್ ಮಾಡಕ್ಕೆ ಕೂಡುದು ಸರ್ ಅಂತ ಅಂದ್ಬಿಟ್ಟು ರಾಮಮೂರ್ತಿ ಸಾಹೇಬ್ರಿಗೆ ಹೇಳಿದ್ರು. ರಾಮಮೂರ್ತಿ ಸಾಹೇಬ್ರ ಮುಖ ನೋಡಿದಾಗಲೇ ನನಗೆ ಒಂದು ಸ್ವಲ್ಪ ಯಾಕೋ ಇದಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಏನಾರ ನಾನು ಈ ಮಟ್ಟಕ್ಕೆ ಈ ತಾಳ್ಮೆಯಿಂದ ಇರಬೇಕು ಅಂದರೆ ಕುಮಾರ್ ಬಂಗಾರಪ್ಪನವ್ರನ್ನ ನೋಡಿ, ರಾಮಮೂರ್ತಿ ಸಾಹೇಬ್ರನ್ನ ಇದನ್ನ ನೋಡಿ ನಾನು ತಾಳ್ಮೆಯನ್ನ ಕಲ್ತಿದ್ದೀನಿ. ನನಗೆ ಈ ಸಿನಿಮಾದಿಂದ ನನಗೆ ಸಿನಿಮಾದ ಏನು ಅಂತ ಗೊತ್ತೇ ಇಲ್ಲ. ನನಗೆ ನಮ್ಮ ಶಿವರಾಮೇಗೌಡರು ಬರೀ ರಾಜಕಾರಣ ತೋರಿಸಿದ್ರು. ನನಗೆ ಈ ಸಿನಿಮಾದಲ್ಲಿ ಬಂದು ಹೆಂಗಪ್ಪ ನಾವು ಪಾತ್ರ ಮಾಡೋದು, ಹೆಂಗೆ ಹೇಳೋದು ಅಂತ ಹರೀಶ್ ಅಣ್ಣ ಅವ್ರಿಗೆ ಸುಮಾರು 6 ತಿಂಗಳು ಸಿಕ್ಕಿರಲಿಲ್ಲ. ನಾನು ಅವರು ಫೋನ್ ಮಾಡ್ತಾ ಇರೋರು. ಕೊನೆಗೆ ಹಂಗೋ ಹಿಂಗೋ ಹಿಡಿದು ರಾಮಮೂರ್ತಿ ಸಾಹೇಬರು ಎಲ್ಲ ಒಂದು ಕಡೆ ಕೂತ್ಕೊಂಡು ಆಫೀಸಲ್ಲೆಲ್ಲ ಚರ್ಚೆ ಮಾಡಾದ್ಮೇಲೆ ಈ ಸಿನಿಮಾನ ಕಥೆನ ಹೇಳಿದ್ರು. ಹೇಳಾದ್ಮೇಲೆ ಇದು ಒಪ್ಕೊಂಡ್ರು. ಕುಮಾರ್ ಬಂಗಾರಪ್ಪನವರು, ರಾಗಿಣಿ ಅವರು, ಮತ್ತೆ ಕೆಲವರು ದೊಡ್ಡಣ್ಣ ಅವರು ಇವರೆಲ್ಲ ಪಾತ್ರ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನಾನು ಜಾಯಿನ್ ಆದ್ಮೇಲೆ ಗೊತ್ತಾಯ್ತಿತ್ತು ಎಲ್ಲಿವರೆಗೆ ತಗೊಂಡ್ಬಿಡ್ತು ಅಂದ್ರೆ ನನಗೆ ಈ ಕಥೆ ಹೇಳ್ಬೇಕು. ಫಸ್ಟು ಈ ನ್ಯಾಯಬೆಲೆ ಅಂಗಡಿ ಅಧ್ಯಕ್ಷ ಅನ್ನೋದು ಮೊದಲೇ ನನ್ನ ನ್ಯಾಯಬೆಲೆ ಅಂಗಡಿ ಮಾಲೀಕನಾಗಕ್ಕೆ ತುಂಬಾ 85ರಲ್ಲಿ ತುಂಬಾ ಶ್ರಮ ಪಟ್ಟರು. ನಮ್ಮ ತಾಲೂಕಿನಲ್ಲಿ ಪ್ರೆಸೆಂಟ್ ಮಂತ್ರಿ ಆಗ ಕೃಷ್ಣಪ್ಪನವ್ರು ಇದ್ರು. ಕೃಷ್ಣಪ್ಪನವ್ರು ನಮ್ಮ ಪರ ಇದ್ರೆ ಜೈಯಕ ನನ್ನ ವಿರುದ್ಧ ಅವ್ರ ಹೆಂಡತಿ ಅಂಗಡಿ ಕೊಡ್ಸಕ್ ಕೊಡುದು ಅಂತ ಸುಮಾರು 1 ವರ್ಷ ತ್ಯಾಗ ಮಾಡಿದ್ರು. ಶಿವರಾಮೇಗೌಡರು ಬೆಂಗಳೂರು ಆಯ್ತು, ಮಂಡ್ಯ ಆಯ್ತು, ಎಲ್ಲಾನು ಕರ್ಕೊ ಹೋಗ್ಬಿಟ್ಟು ಕೊನೆಗೆ ಹೇಳ್ಬಿಟ್ರು, ಯಾಕೋ ಸರಿ ಹೊಂತ ಇಲ್ಲ ಕೃಷ್ಣಪ್ಪ, ನಿನಗೆ ಬಿಡಲ್ಲ, ಇವರು ರಾಕ್ಷಸರಿದ್ದಾರೆ, ನೀನ್ ಬೇರೆ. ಅವ್ರು ನನಗೆ ಒಂದೇ ಮಾತು ಹೇಳಿದ್ದು, ನಾನೊಂದು ಪಿಕ್ಚರ್ ಮಾಡ್ತೀನಿ, ನೀ ಅದ್ರ ಬಂದು ಆ್ಯಕ್ಟ್ ಮಾಡಬೇಕು ಅಂದರು. ಓಕೆ ಸರ್ ಬರ್ತೀನಿ ಅಂತಂದೆ ಅಷ್ಟೇ. ನಾನು ಕತೆ ಏನು ಅಂತ ಕೇಳಿಲ್ಲ, ಕ್ಯಾರೆಕ್ಟರ್ ಏನು ಕೇಳಿಲ್ಲ, ಏನೂ ಮಾಡಲಿಲ್ಲ. ಅವ್ರು ಹೇಳಿದ ಒಂದು ಮಾತಿಗೆ ನಾನು ಆಕ್ಸೆಪ್ಟ್ ಮಾಡ್ಕೊಂಡು ಬಂದೆ. ಯಾಕೆಂದ್ರೆ ನನಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇತ್ತು. ಆ್ಯಂಡ್ ಅಪ್ಪನ ಜೊತೆ ವರ್ಕ್ ಮಾಡಿದ್ರು ಎಷ್ಟೋ ವರ್ಷ. ಸೊ ಆದ್ದರಿಂದ ನಾನು ಬಂದೆ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ಈ ಪಾತ್ರ ಎನಿ ಆ್ಯಕ್ಟ್ ಯಾವುದೇ ಒಬ್ಬ ಕಲಾವಿದನ ತಗೊಂಡ್ರೆ ಮನಸ್ಸಲ್ಲಿ ಒಂದು 10 ಥರ ಮಾಡಬೇಕು ಅಂತ ಆಸೆ ಇರುತ್ತೆ.
ಆ ನನ್ನ ತಲೆಯಲ್ಲಿ ಇದ್ದಿದ್ದ 10 ಆಸೆನಲ್ಲಿ ಒಂದು ಆಸೆ ಪೂರೈಸ್ಬಿಟ್ಟೆ ಈ ಸಲ ಈ ಸಿನಿಮಾದಲ್ಲಿ. ಸೊ ಎಲ್ಲರೂ ಬಂದು ನೋಡಿ, ಕತೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನೀವೆಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಮಗೆ ಆಶೀರ್ವಾದ ಕೊಡಿ. ಥ್ಯಾಂಕ್ ಯು.